खा के इडली गुरु कर दो अपना दिन शुरू इन ನಮ್ಮ ಬೆಂಗಳೂರು. Awesome. Hey guys, what's up? ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಟುಡೇ ಇಸ್ ಆ್ಯಕ್ಚುಲಿ ಅ ವೀಕ್ ಡೇ. ಯೂಶ್ವಲಿ ನಾನು ವೀಕೆಂಡಲ್ಲೇ ವ್ಲಾಗ್ಸ್ ಮಾಡೋದು, ಬಟ್ ಇವತ್ತೇನಪ್ಪ ಸಡನ್ನಾಗಿ ವೀಕ್ ಡೇ ಎದ್ದುಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ಬೋದು. ಆ ವೀಕ್ ಡೇ ಮಾತ್ರ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಅರೌಂಡ್ 6 o'clock ರೈಟ್ ನಾವು. ಅದು ಏನು ಕತೆ ಅಂದರೆ, ನೆನ್ನೆ ಆಫೀಸ್ಗೆ ಹೋಗಿದ್ದೆ. ಆಫೀಸ್ ಲಾಗ್ ಆಫ್ ಬಂದು ನಂದು ಅರೌಂಡ್ 2:30 3 AM ಆಗುತ್ತೆ. ಯೂಶ್ವಲಿ ಆಫೀಸಲ್ಲೇ ಲೈಟಾಗಿ ಮಿನಿ ಡಿನ್ನರ್ ಅಂತ ಮಾಡ್ಕೊಂಡು ಮನೆಗೆ ಬಂದು ಮಲ್ಕೊಂಬಿಡ್ತಾಯಿದ್ದೆ. ಬಟ್ ಇವತ್ತು ಮಾಡೋಕ್ಕಾಗಿಲ್ಲ. 5 ಗಂಟೆ ಹಂಗೆ ನನಗೆ ಆ್ಯಕ್ಚುಲಿ ನಿದ್ದೆ ಬಂದಿಲ್ಲ. ಸೊ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದಂತ. ಸರಿ, ಹೆಂಗಿದ್ರು 6 ಗಂಟೆ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದೇ ಸಲ ಮಲ್ಕೊಂಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಬಟ್ ಮನೆ ಹತ್ರ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು ಮತ್ತೆ ನನಗೆ ಬೋರ್ ಆಗ್ಬಿಡ್ತು. ಒಂದು ಚಿಕ್ಕದಾಗಿ ಒಂದು ರೈಡ್ ಹಾಕ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದೆ. ಹೆಂಗಿದ್ರು ಹೊಟ್ಟೆ ಹಸಿತಾಯಿತು. ಸೊ ರೈಡ್ ಮಾಡಿಕೊಂಡು ಹಂಗೆ ಒಂದು ಬ್ರೇಕ್ಫಾಸ್ಟು ಮಾಡಿಕೊಂಡು ಬಂದ್ಬಿಡೋಣ ಅಂತ ಒಂದು ಚಿಕ್ಕ ಪ್ಲ್ಯಾನು ಅಷ್ಟೇ. ಏನಂದರೆ, ಫಾರ್ ದ ಪಾಸ್ಟ್ 1 or 2 weeks ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನೋಡಿದ್ರೆ ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಇರೋ ಒಂದು ಇಡ್ಲಿ ಅಂಗಡಿ ಬಗ್ಗೆ ತುಂಬ ಹೈಪ್ ಮಾಡಿಕ್ಕವ್ರೆ. ಸೊ ನಾನು ಹೋಗಿ ಅಲ್ಲಿ ಏನಿದೆ ಹೆಂಗಿದೆ ಅಂತ ಚೆಕ್ ಮಾಡ್ಕೊಂಡು ಬರೋಣ ಅಂತ ಗಾಡಿ ಎತ್ತಿರೋದು. ಗೊತ್ತಿರೋಂಗೆ ನಿಮಗೆ ದ ನೇಮ್ ಆಫ್ ದ ಶಾಪ್ ಇಸ್ ಕಾಲ್ಡ್ ಇಡ್ಲಿ ಗುರು. ಇಡ್ಲಿ ಸೂಪರಾಗಿರುತ್ತೆ ಅಂತ ಕೇಳಿದ್ದೀನಿ. ಸೊ ಅದೇ ಪ್ಲ್ಯಾನು. ಸೊ ರೈಟ್ ನೌ ಟೈಮ್ ಇಸ್ 6 o'clock. ಅವ್ರು ಓಪನ್ ಮಾಡೋದೇ, ಅವರು ಅಂಗಡಿ ಇಲ್ಲ, ಅದು ಇಟ್ಸ್ ಆ್ಯಕ್ಚುಲಿ ಅ ಫುಡ್ ಟ್ರಕ್. ಸೊ ಅವರು ಬಂದಲ್ಲಿ ಸ್ಟಾರ್ಟ್ ಮಾಡೋದೇ ಎಕ್ಸಾಕ್ಟ್ಲಿ 6 ಗಂಟೆಗೆ. ಅವರು ಪ್ರಿಪೇರ್ ಮಾಡೋಕ್ಕೆ ದೇ ವಿಲ್ ನೀಡ್ ಅಟ್ಲೀಸ್ಟ್ 30 minutes. ಸೊ 6 ಗಂಟೆಗೆ ಬಿಟ್ಟಿದ್ದೀನಿ. ನಮ್ಮ ಮನೆಯಿಂದ ಲಾಲ್ಬಾಗ್ ಬಂದ್ಬಿಟ್ಟು ಜಸ್ಟ್ ಅಬೌಟ್ 4 to 5 kilometers. ಸೊ ನನಗೆ 5 ನಿಮಿಷದ ಮೇಲೆ ಆಗಲ್ಲ ಅಲ್ಲಿ ಹೋಗೋಕ್ಕೆ, ಬಿಕಾಸ್ ಟ್ರಾಫಿಕ್ ಏನೂ ಇಲ್ಲ ಇವಾಗ ಬೆಂಗಳೂರಲ್ಲಿ. ಸೊ ಲೆಟ್ಸ್ ಗೋ ಗೈಸ್. ನಾನು ನಾಷ್ಟ ಮಾಡ್ದಂಗೆ ಆಗುತ್ತೆ, ನೀವು ಬಂದು ಆ ಜಾಗನ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ. ಪ್ರೈಸ್ ಹೆಂಗಿದೆ, ಟೇಸ್ಟ್ ಹೆಂಗಿದೆ, ವಾಟ್ ಈಸ್ ದ ಹೈಪ್ ಆಲ್ ಅಬೌಟ್, ಎಲ್ಲನೂ ವಿ ವಿಲ್ ಗೋ ದೇರ್ ಆ್ಯಂಡ್ ವಿ ವಿಲ್ ಚೆಕ್ ಇಟ್ ಔಟ್. ಓಕೆ, ಬೆನೆಲ್ಲಿ ಶೋರೂಮ್ನ ಆ್ಯಕ್ಚುಲಿ ಪಾಸ್ ಮಾಡ್ತಾ ಇದ್ದೀನಿ. ಬೆನೆಲ್ಲಿ ಶೋರೂಮ್ ಈಸ್ ಆನ್ ಮೈ ಲೆಫ್ಟ್ ಹ್ಯಾಂಡ್ ಸೈಡ್. ಬೆನೆಲ್ಲಿ ಬಗ್ಗೆ ಏನು ಹೇಳಬೇಕಂದ್ರೆ, ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಬಂದ್ಬಿಟ್ಟು ಬಂದಿದ್ದೆ ಶೋರೂಮ್ಗೆ, ಬಿಕಾಸ್ ನನ್ನ ಸ್ಮಾರ್ಟ್ ಕಾರ್ಡ್ ಇನ್ನೂ ಬಂದಿರಲಿಲ್ಲ. ಸೊ ಬೆನೆಲ್ಲಿ ಶೋರೂಮ್ ಬಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕೇಳೋಣ ಅಂತ ಬಂದಿದೆ. ಟು ಮೈ ಸರ್ಪ್ರೈಸ್, ಕೋವಿಡ್ ಆದಮೇಲಿಂದ ದೇ ಹ್ಯಾವ್ ಸ್ಟಾಪ್ ಇಶ್ಯೂಯಿಂಗ್ ಸ್ಮಾರ್ಟ್ ಕಾರ್ಡ್ಸ್ ಅಂತೆ. ಸೊ RC ಬುಕ್ ಬಗ್ಗೆ ಏನಂತ ಕೇಳಿದೆ, ಒಂದು ಪೇಪರ್ ಪ್ರಿಂಟೌಟ್ ಕೊಟ್ಬಿಟ್ಟು ದಟ್ ಈಸ್ ಯುವರ್ RC ಬುಕ್ ಅಂದ್ಬಿಟ್ರು. ಐ ವಾಸ್ ವೆರಿ ಸರ್ಪ್ರೈಸ್, ಬಿಕಾಸ್ ಕಾರ್ಡ್ ಅಂದರೆ ಯು ಕ್ಯಾನ್ ಕೀಪ್ ಇಟ್, ಎಲ್ಲಾದರೂ ಹೋದರೆ ನೀವು ಗಾಡೀಲೇ ಇಕ್ಕೊಳ್ಬೋದು. ಬಟ್ ಪೇಪರ್ನ ನೀವು ಗಾಡೀಲಿ ಇಕ್ಕೊಳ್ಳೋದು ಇಸ್ ರಿಯಲಿ ರಿಸ್ಕಿ. ಐ ಮೀನ್ ಒಂದು 2-3 ತಿಂಗಳು ಬರುತ್ತೆ ಅದು, ಬಟ್ ಅದಾದಮೇಲೆ ಪೇಪರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಡಿಸ್ಟ್ರಾಯ್ ಆಗಿರುತ್ತೆ. ಸೊ ದಿ ಅದರ್ ಆಪ್ಷನ್ ಬಂದ್ಬಿಟ್ಟು ಡಿಜಿ ಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳವ್ರೆ. ಸೊ ಡಿಜಿಟಲ್ ಕಾಪಿ ಬಂದ್ಬಿಟ್ಟು ಡಿಜಿ ಲಾಕರ್ಗೆ ಹೋಗ್ಬಿಟ್ಟು ಯು ಜಸ್ಟ್ ಹ್ಯಾವ್ ಟು ಪುಟ್ ಯುವರ್ ಗಾಡಿ ನಂಬರ್ ಆ್ಯಂಡ್ ಚಾಸಿ ನಂಬರ್. ಸೊ ನಿಮ್ಮದು ರೋಡ್ ಟ್ಯಾಕ್ಸ್, ನಿಮ್ಮದು ಇನ್ಶೂರೆನ್ಸ್, ನಿಮ್ಮದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಡಿಜಿ ಲಾಕರಲ್ಲಿ ಸಿಕ್ಬಿಡುತ್ತೆ. ಸೊ ದೇರ್ ಇಸ್ ನೋ ಲಾಂಗರ್ ಗೋನ ಬಿ ಅ ಸ್ಮಾರ್ಟ್ ಕಾರ್ಡ್. ಸ್ಮಾರ್ಟ್ ಕಾರ್ಡ್ ಬಂದು ಇನ್ಮೇಲೆ ಮನೆಗೆ ಕಳಿಸಲ್ಲ. ಚೇಂಜ್ ಆಗ್ಬೋದು ಮುಂದೆ, ಬಟ್ ಆ್ಯಸ್ ಆಫ್ ನೌ ದೇ ಆರ್ ಜಸ್ಟ್ ಗಿವಿಂಗ್ ಯು ಅ ಪೀಸ್ ಆಫ್ ಪೇಪರ್. ಸೊ ಹೊಸ ಗಾಡಿ ತೊಗೊಂಡಂಗಿದ್ರೆ ಸ್ಮಾರ್ಟ್ ಕಾರ್ಡ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯು ವಿಲ್ ನೀಡ್ ಟು ಡೌನ್ಲೋಡ್ ಅ ಕಾಪಿ ಫ್ರಮ್ ಡಿಜಿ ಲಾಕರ್ ಆ್ಯಂಡ್ ಕೀಪ್ ಇಟ್ ಇನ್ ಯುವರ್ ಮೊಬೈಲ್ ಫೋನ್. ಓಕೆ, ಸೊ ಲಾಲ್ಬಾಗ್ ಹತ್ರ ಆಲ್ಮೋಸ್ಟ್ ಬಂದಾಯಿತು. ಆ್ಯಸ್ ಐ ಸೆಡ್, ನಮ್ಮ ಮನೆಯಿಂದ ಹಾರ್ಡ್ಲಿ 5 minutes. ಸೊ ಏನಷ್ಟು ಡಿಸ್ಟೆನ್ಸ್ ಇಲ್ಲ. ಹೋಗ್ಬಿಟ್ಟು ಇಡ್ಲಿ ಮಾತ್ರ ಇದೆಯಾ,
ಅದಾದರೆ ಇಡ್ಲಿ ಜೊತೆ ಏನಾದರೂ ತಿನ್ನೋಕ್ಕೆ ಸೂಪರಾಗಿರುತ್ತಾ ಅಂತ ನೋಡ್ಕೊಂಡು ಬರಬೇಕು. ಮತ್ತು ಅಂಗಡಿ ಹೆಸರು ಇಸ್ ಕಾಲ್ಡ್ ಇಡ್ಲಿ ಗುರು. ನಾನು ಹೇಳ್ದಂಗೆ ಇಟ್ಸ್ ನಾಟ್ ಅ ಹೋಟೆಲ್, ಇಟ್ ಈಸ್ ಜಸ್ಟ್ ಅ ಸ್ಮಾಲ್ ಫುಡ್ ಟ್ರಕ್, ಬೇಸಿಕ್ಲಿ ಆಟೋ ಅದು. ಲಾಸ್ಟ್ ವೀಕ್ ರೈಡ್ಗೆ ಹೋದಾಗ ನೋಡಿದ್ದೆ, ಬಟ್ ತಿನ್ನೋಕ್ಕೆ ಆಗಿಲ್ಲ, ನನ್ನ ಕೈಯಲ್ಲಿ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಕೊಂಡು ತಿನ್ಕೊಂಡು ಮಸ್ತಾಗಿ ಬಂದ್ಬಿಡೋಣ, ಓಕೆನಾ? ಅಲ್ಲಿ ರೀಚ್ ಆದಮೇಲೆ ಐ ವಿಲ್ ಟಾಕ್ ಟು ಯು ಗೈಸ್. ಹಾಕ್ಬಿಡೋಣ ಗಾಡಿನಾ? ಅಯ್ಯಮ್ಮ. ಇಡ್ಲಿ ಗುರು ಬಂತು. Sir, hi, good morning. How are you? Very good morning, sir. So your name? I'm Vinod here, sir. One of Nice. the franchisee owner of Idly Guru. I'm Okay. a part of this company. So what's the concept behind Idly Guru? What's the inspiration? The inspiration is nothing, sir. The company's motive is that a common man, at the cost of 10 rupees, his stomach should fill for some few hours. Nice. So is this the only franchisee, or do you have like other outlets as well? No, sir. Right now we are operating 12 franchises across Bangalore. Okay, and we are just planning up to come more 20. So total overall 32 is the franchises owners are there across the Bangalore. Okay. We are in Right. Rajajinagar, Basvangudi, opposite Kaban Park, Vijaynagar, Mattikere, BDA complex, Panshankari, Krishna Park is our first outlet. We have started 19th of December. Nice. And in Nice. just 100 days, we have already operated more than 12. Awesome. Wonderful, sir. So I've just come here to have some nice idli. So hopefully we can get the first idli out of the stall for today. True, and I just wanted to thanks to our main founder, boss of this company is Mr. and Mrs. Karthik. Anything you want to say to the viewers? खाके इडली गुरु कर दो अपना दिन शुरू इन ನಮ್ಮ ಬೆಂಗಳೂರು. ಆಸಮ್. ಓಕೆ ಗೈಸ್, ಸೊ ಇನ್ನೂ ನಿದ್ದೆ ಕಡೆಯಲ್ಲೇ ಇದ್ದೀನಿ. ಇಡ್ಲಿ ಆ್ಯಕ್ಚುಲಿ ಮಾಡ್ತಾವ್ರೆ. ಸೊ ಟೋಕನ್ ತೊಗೊಂಡಿದ್ದೀನಿ. ಇಟ್ಸ್ 20 rupees per plate, ಓಕೆನಾ? ಸೊ ನೀವು ಕೇಳ್ದಂಗೆ ಫೌಂಡರ್ ಹತ್ರ, ಫೌಂಡರ್ ಅಂದರೆ ಈಸ್ ಅ ಫ್ರಾಂಚೈಸಿ ಓನರ್, ಓಕೆನಾ? ಸೊ ಇಡ್ಲಿ ಮಾಡ್ತಾವ್ರೆ. ಇಟ್ಸ್ ಗೋನಾ ಟೇಕ್ ಅಬೌಟ್ 15-20 minutes. ದೇವ್ ಪ್ರಾಮಿಸ್ ಟು ಗಿವ್ ಮೀ ದ ಫಸ್ಟ್ ಸೆಟ್ ಆಫ್ ಇಡ್ಲಿ ಫಾರ್ ದ ಡೇ. ಸೊ ಇಡ್ಲಿ ಬಂದಮೇಲೆ ಐ ವಿಲ್ ಟೆಲ್ ಯು ಹೌ ಇಟ್ ಈಸ್ ಆ್ಯಂಡ್ ಹೌ ಇಟ್ ಟೇಸ್ಟ್ ಆ್ಯಂಡ್ ಆಲ್ ಆಫ್ ದೋಸ್ ಥಿಂಗ್ಸ್. One additional item I forgot to record was that idli marde matra they sell the batter also. So idli mado batter idiyalla, that is about 50 rupees per dabba ante.